ಮೊದಲು ಗುಣಿಗಳಿದ್ದು ರೋಡ್ ಇದೆಲ್ಲ ಓಡಾಡಕ್ಕೆ ತೊಂದರೆ ಆಗ್ತಾ ಇತ್ತು. ಅಗಲನೂ ಇರಲಿಲ್ಲ. ಪ್ರದೀಪ್ ಈಶ್ವರ್ ಸರ್ ಬಂದ್ಬಿಟ್ಟು ಕ್ಲೀನ್ ಆಗಿ ಮಾಡ್ಕೊಟ್ಟವ್ರೆ. ಅಗಲನೂ ಜಾಸ್ತಿ ಮಾಡವ್ರೆ. ಒಳ್ಳೆ ಅನುಕೂಲ ಮಾಡ್ಕೊಟ್ಟವ್ರೆ. ಯಾರೇ ಇಲ್ಲಿ ಕಸ್ಟಮರ್ ಗಾಡಿ ತಗೊಂಡ್ರೆ ಬರೀ ಗುಣಿಗಳು ಜಾಸ್ತಿ ಇತ್ತು. ಯಾರೇ ಇರ್ಲಿ ಬರೀ ಹತ್ತಡಿ ರಸ್ತೆ ಹಾಕಿ ಗೊತ್ತಾಗ್ತಾ ಇದ್ರು. ಪ್ರದೀಪ್ ಈಶ್ವರ್ ಸಾಹೇಬರು ಬಂದಿದ್ದ ಕಾರಣದಿಂದ ಒಳ್ಳೆ ರೋಡ್ಗಳು ಒಳ್ಳೆ ವ್ಯವಸ್ಥೆ ನಮ್ಮ ಸಾಹೇಬರು ತಗೊಬಂದು ಕೊಟ್ಟಿದ್ದಾರೆ. ರಸ್ತೆ ಹಾಕಿಸ್ಕೊಡಿ ಅಂತ ಕೇಳಿದಾಗ ರಸ್ತೆನೂ ಹಾಕಿಸ್ಕೊಟ್ಟಿದ್ದಾರೆ. ಮತ್ತೆ ಮೋರಿಗಳು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವೃತ್ತಿಪರ MLA ಅಂತಾನೆ ಕಾಣಿಸುತ್ತೆ. ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಕಾಮಗಾರಿಗಳೆಲ್ಲ. MLA ಅಂದ್ರೆ ಈ ತರ ವಿದಿನ್ 1 ವೀಕ್ ಒಂದು ವಾರದಲ್ಲಿ ರೆಡಿ ಮಾಡ್ಕೊಡ್ತಾರೆ. ಈ ರೋಡ್ ಎಲ್ಲ ಕೊಟ್ಟಿರೋದಕ್ಕೆ ತುಂಬಾ ಅನುಕೂಲ ಆಗಿದೆ. ಪ್ರದೀಪ್ ಈಶ್ವರ್ ಅವರಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು. ಮೊದಲು ಗುಣಿಗಳಿದ್ದು ರೋಡ್ ಇದೆಲ್ಲ ಓಡಾಡಕ್ಕೆ ತೊಂದರೆ ಆಗ್ತಾ ಇತ್ತು. ಅಗಲನೂ ಇರಲಿಲ್ಲ. ಸಿಂಪಲ್ ಆಗಿತ್ತು. ಪ್ರದೀಪ್ ಈಶ್ವರ್ ಸರ್ ಬಂದ್ಬಿಟ್ಟು ಕ್ಲೀನ್ ಆಗಿ ಮಾಡ್ಕೊಟ್ಟವ್ರೆ. ಅಗಲನೂ ಜಾಸ್ತಿ ಮಾಡವ್ರೆ. ಒಳ್ಳೆ ಅನುಕೂಲ ಮಾಡ್ಕೊಟ್ಟವ್ರೆ. ತೊಂದರೆ ಏನಿಲ್ಲ. ಇವಾಗ ಇದಕ್ಕೆ ಮುಂಚೆ ಈ ರೋಡ್ ಇರ್ಲಿಲ್ಲ. ಅದು ಒಂದ್ಸರಿ ವಿಸಿಟ್ ಹಾಕಿದ್ರು ಪ್ರದೀಪ್ ಈಶ್ವರ್ ಸರ್. ಹೇಳಿದ್ವಿ ರೋಡ್ ಸಮಸ್ಯೆ ಇದೆ ಅಂತ. ತಕ್ಷಣವೇ ಪರಿಹಾರ ಮಾಡಿಕೊಟ್ರು. ಇಲ್ಲಿ ಮೈ ಮರ ಸ್ವಲ್ಪ ಜಾಸ್ತಿ ಅನುಕೂಲ ಗುರಿ ಮಾಡಾಕ್ಬಿಟ್ಟಿತ್ತು ಜಾಸ್ತಿ. ಇವಾಗ ಹೊಸದಾಗಿ ನಡುವೆ ಆಮೇಲೆ ಮನೆ ವಿಸಿಟ್ ಬಂದು ನಾವು ಹೇಳಿದ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಮಾಡ್ಕೊಡಿ ಅಂತ ಹೇಳಿದ್ರು. ಈ ರೋಡ್ ಮಾಡಿ ಕ್ಲೀನಾಗಿ ಇವಾಗ ಇದು ಮಾಡ್ಕೊಡಿ. ಅದನ್ನ ಸ್ವಲ್ಪ ಗುಣಿ ಐತೆ ಸ್ವಲ್ಪ ಮಾಡಿಕೊಟ್ಟೆ ನಮ್ಗೆ ಒಳ್ಳೆ ಅನುಕೂಲ ಆಗುತ್ತೆ. ಊರಾಗಿರೋ ನಮಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದೆ. ಆಮೇಲೆ ಪರವಾಗಿಲ್ಲ. ನಮ್ಮ ಪ್ರದೀಪ್ ಈಶ್ವರ ಸಾಹೇಬರು MLA ಸಾಹೇಬರು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಪ್ರತಿ ಹಳ್ಳಿಗೂ ಪ್ರತಿ ಗ್ರಾಮಗೂ ಬೆಳಗ್ಗೆ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಬರ್ತಾಯಿದ್ರು. ತಿರ್ಗಾ ನಮ್ಮದು ಸಮಸ್ಯೆಗಳು ರೋಡುಗಳು ಇರಲಿಲ್ಲ. ಎಲ್ಲಿ ನೋಡ್ರಿ ಗುಣಿಗಳ ರೋಡು ಜಾಸ್ತಿ ಇತ್ತು. ತಿರ್ಗಾ ಏನೇ ನಮ್ಮದು ಕೆಲಸ ಕಾರ್ಯ ಇರಲಿ ನಮ್ಮ ಸಾಹೇಬರು ಬರ್ತಾಯಿದ್ರು. ಬಂದು ಮನೆಗೂ ನಮ್ಮದು ಕಷ್ಟ ಸುಖ ಎಲ್ಲ ಕೇಳ್ತಾಯಿದ್ರು. ತಿರ್ಗಾ ನಾವು ನಮ್ಮ ಕೆಲಸ ಏನು ಬೇಕಾಗಿದ್ರು ನಮ್ಮ ರೋಡು ಒಂದು CC ರೋಡು ನಮ್ಮ ಅಂಗಡಿಗಳಿಗೆ ಯಾರೇ ಇಲ್ಲಿ ಕಸ್ಟಮರ್ ಗಾಡಿನ ತೊಗೊಬಂದ್ರೆ ಬರೀ ಗುಣಿಗಳು ಜಾಸ್ತಿ ಇತ್ತು. ಯಾರೇ ಇರಲಿ ಬರೀ ಹತ್ತಡಿ ರಸ್ತೆ ಹಾಕಿ ಹೊಟ್ಟಾಗ್ತಾಯಿದ್ರು. ನಮ್ಮ ಸಾಹೇಬರು ಪ್ರದೀಪ್ ಈಶ್ವರ್ ಸಾಹೇಬರು ಬಂದಿದ್ದ ಕಾರಣದಿಂದ ಒಳ್ಳೆ ರೋಡುಗಳು ಎಷ್ಟು 20 ಅಡಿ ಬೇಕಾದ್ರೆ 20 ಅಡಿ ರೋಡುಗಳು, 30 ಅಡಿ ಬೇಕಾದ್ರೆ 30 ಅಡಿ ರೋಡುಗಳು, ಒಳ್ಳೆ ರೋಡುಗಳು ಒಳ್ಳೆ ವ್ಯವಸ್ಥೆ ನಮ್ಮ ಸಾಹೇಬರು ತೊಗೊಬಂದು ಕೊಟ್ಟಿದ್ದಾರೆ. ನಮಗೆ ಪ್ರದೀಪ್ ಈಶ್ವರ ಸಾಹೇಬರಿಗೆ ಗೆಲ್ಲಿಸಿದ್ದಕ್ಕೆ ನಮಗೆ ಒಂದು ಧನ್ಯ ಆಯಿತು ಅಂತ ನಾವು ತಿಳ್ಕೊತಾ ಇದ್ದೀನಿ. ತಿರ್ಗಾ ಯಾವುದೇ ಹಳ್ಳಿಗೆ ಹೋದರೆ ಬುಧವಾನಹಳ್ಳಿ ಇರಲಿ, ಕಮಟಮ್ನಹಳ್ಳಿ ಇರಲಿ, ತಿರ್ಗಾ ವರ್ಣಿ ಇರಲಿ, ಎಲ್ಲಿ ನೋಡ್ರೆ ಗುಣಿಗಳೋಡೆ ಯಾವ ಶಾಸಕರು ಇರಲಿ ಯಾವಾಗವರೆಗೂ ಅಲ್ಲಿ ತಲೆ ಹಾಕೇ ಬಂದೇ ಇಲ್ಲ. ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ಬಂದು ಪ್ರತಿ ಹಳ್ಳಿಗೂ ಹೋಗಿ ಎಲ್ಲಿ ರೋಡ್ ಇಲ್ಲೋ ಆ ರೋಡ್ ಅಲ್ಲಿ CC ರೋಡು ಸಿಮೆಂಟ್ ರೋಡು ಒಳ್ಳೆ ಕ್ವಾಲಿಟಿಯಿಂದ ಹಾಕ್ಕೊಟ್ಟಿದ್ದಾರೆ. 4-5 ಊರುಗಳಲ್ಲಿ ರೋಡ್ ಅನ್ನೋದೇ ನೋಡಿಲ್ಲ ಅವ್ರು 30-40 ವರ್ಷದಿಂದ. ಅಂಥ ಕಡೆ ಎಲ್ಲ ರೋಡ್ಗಳೆಲ್ಲ ಹಾಕ್ಕೊಟ್ಟಿದ್ದಾರೆ. ನಮಸ್ತೆ ಚಿಕ್ಕಬಳ್ಳಾಪುರ ನಮ್ಮ ಶಾಸಕರು ಮಾಡ್ತಾವ್ರೆ. ಎಲ್ಲ ವಾರ್ಡುಗಳೆಲ್ಲ ಹೋಗಿ ಓಡಾಡ್ತಾರೆ. ಎಲ್ಲ CC ರಸ್ತೆಗಳು ಎಲ್ಲ ಮಾಡ್ತಾವ್ರೆ. ಅಭಿವೃದ್ಧಿ ಚೆನ್ನಾಗಿ ರೋಡ್ಗಳು ಹಾಕ್ತಾವ್ರೆ. ಎಲ್ಲ ಇನ್ನೂ ಅಭಿವೃದ್ಧಿ ಮಾಡ್ತಾವ್ರೆ. ಮೊನ್ನೆ ಇಲ್ಲಿ ನಮಗೆ ಚರಂಡಿ ರೋಡ್ ಬರ್ತಾ ಗಾಡಿ ಪಾಸ್ ಆಗ್ತಾ ಇರಲಿಲ್ಲ. ಹೇಳಿದ ತಕ್ಷಣನೇ ಅವ್ರಿಗೆ ಮಾಡಿ ಅವ್ರಿಗೆ ಫೋನ್ ಮಾಡಿಸಿ ನಮಗೆ ಚರಂಡಿ ರೋಡ್ ವ್ಯವಸ್ಥೆ ಮಾಡಿಕೊಟ್ರು. ಬಜಾರ್ ರೋಡಲ್ಲಿ ಸುಮ್ಮನೆ ಸಿಗ್ದಾಗ್ತಾ ಇದ್ರು. ಇವಾಗ ಒಳ್ಳೆ ರೋಡ್ ಅಗಲಾಗ ಹಾಕವ್ರೆ. ಇನ್ನು ಅಭಿವೃದ್ಧಿ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಯಾವ ಊರಿಗೆ ಹೋದ್ರೂ ಬಸ್ಸು ಬಂದಿಲ್ಲ ಅಂದ್ರೂ ಅಲ್ಲಿ ಬಸ್ ವ್ಯವಸ್ಥೆ ಮಾಡ್ತಾವ್ರೆ. ಎಲ್ಲ ಮಾಡ್ತಾವ್ರೆ. ಅವ್ರಿಗೆ ಅವ್ರಿಗೆ ಕೆಲಸಗಳೆಲ್ಲ ಆಗ್ತಾವೆ. ಅವ್ರಿಗೆ ನಾವು ಗೆಲ್ಸಿದ್ದಕ್ಕೆ ಅವೆಲ್ಲ ಶಾಸಕರು ಏನು ನಮ್ಮ ಕೆಲಸ ಹೇಳಿದ್ರು ಇಲ್ಲಿ ನಮ್ಮದೇ ಒಂದು ಲೈನ್ ಕಬ್ನದ್ದು ಹಾಕ್ಸಿದ್ರು. ಅದು KEB ಅವ್ರಿಗೆ ಹೇಳಿಸಿ ತಕ್ಷಣನೇ ಅವ್ರ ಡಿಪಾರ್ಟ್ಮೆಂಟಿಂದ KEB ಅವ್ರಿಗೆ ಹೇಳಿ ತೆಗ್ಸಿದ್ರು. ಎಲ್ಲ ಎಲ್ಲಿ ಹೋದ್ರೂ ಏನು ಸಮಸ್ಯೆ ಇದ್ರೂ ಅಲ್ಲಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಅಲ್ಲೇ ಶಾಸಕರು ಬಗೆಹರಿಸ್ತಾರೆ. ಅದಕ್ಕೆ ಅವ್ರು ಧನ್ಯವಾದ. ಪ್ರದೀಪ್ ಈಶ್ವರ್ ಅವರು ಒಂದ್ಸಲಿ ಇಲ್ಲಿ ಇದಕ್ಕೆ ಬಂದಿದ್ರು. ನಮಗೆಲ್ಲ ಏನೇನು ಸಮಸ್ಯೆಗಳಿದೆ ಅಂತ ಕೇಳೋಕ್ಕೆ. ಆವಾಗ ನಾವು ಹೇಳಿದ್ದಕ್ಕೆ ಇದೊಂದು ಕಂಬನ ಮಾಡಬೇಕಾಯಿತು, ಚೇಂಜ್ ಮಾಡಬೇಕಾಯಿತು. ಕಂಬನ ಚೇಂಜ್ ಮಾಡಿದ್ರು. ಮತ್ತು ರಸ್ತೆ ಇಲ್ಲೆಲ್ಲ ಸ್ವಲ್ಪ ಗುಣಿಗಳು ಬಿದ್ದಿತ್ತು. ರಸ್ತೆ ಹಾಕಿಸ್ಕೊಡಿ ಅಂತ ಕೇಳಿದಾಗ ರಸ್ತೆನೂ ಹಾಕ್ಸ್ಕೊಟ್ಟಿದ್ದಾರೆ. ಮತ್ತು ಮೋರಿಗಳು ಎಲ್ಲ ನಮಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.
ಚೆನ್ನಾಗಾಗಿದೆ. ವೃತ್ತಿಪರ MLA ಅಂತಲೇ ಕಾಣಿಸುತ್ತೆ. ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಕಾಮಗಾರಿಗಳೆಲ್ಲ. ಇಲ್ಲಿ MLA ಅವರು ಬಂದಿದ್ರು, ಪ್ರತಾಪೇಶ್ವರು ಅವ್ರು ಬಂದು ತುಂಬ ಕೆಲಸ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ತುಂಬ ವರ್ಷಗಳಿಂದ ಎಲೆಕ್ಟ್ರಿಕಲ್ ಪೋಲ್ ಇತ್ತು, ಕಬ್ಬಣದ್ದು. ತುಂಬ ಜನಕ್ಕೆಲ್ಲ ಶಾಕ್ ಹೊಡಿತಾ ಇತ್ತು. KEB ಅವ್ರಿಗೆ ಹೇಳಿ ಸಾಕಾಗೋಯಿತು. ಒಂದು ಸುಮಾರು ವರ್ಷಗಳಿಂದ ಹೇಳಿದ್ದೆ, ಅವ್ರೇನೂ ಮಾಡಿಕೊಡ್ಲಿಲ್ಲ. ಮೊನ್ನೆ ಪ್ರದೀಪ್ ಈಶ್ವರ್ ಬಂದಿದ್ರು MLA ಅವರು. MLA ಅಂದರೆ ಈ ಥರ ಇರಬೇಕು. ವಿತಿನ್ 1 ವೀಕ್, 1 ವಾರದಲ್ಲೇ ರೆಡಿ ಮಾಡಿಕೊಟ್ಬಿಟ್ರು. ಆಮೇಲೆ ಈ ರೋಡು ತುಂಬ ಚಿಕ್ಕದಾಗಿತ್ತು, ಎಲ್ಲ ಕಿತ್ತೋಗಿತ್ತು. ಮೊನ್ನೆ ಎಲ್ಲ ರೋಡ್ ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ಕ್ಲೀನಾಗಿ ಸಿಮೆಂಟ್ ರೋಡ್ ಮಾಡಿಸ್ಕೊಟ್ಟಿದ್ದಾರೆ. ತುಂಬ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಒಳ್ಳೆ MLA ಅವರು. MLA ಅಂದರೆ ಈ ಥರ ಇರಬೇಕು. ನಮಗೆ ತುಂಬ ಸಂತೋಷ ಆಗಿದೆ. ಇಲ್ಲಿ ನಮ್ಮ ಅಂಗಡಿ ಹತ್ರ ಇಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಇತ್ತು, ಸುಮಾರು ವರ್ಷದಿಂದ ಇತ್ತು. ಎಲ್ಲ KEB ಅವ್ರಿಗೆ ಮತ್ತೆ ಮಾಜಿ MLA ಅವ್ರಿಗೆಲ್ಲ ಎಷ್ಟು ಸಲ ಹೇಳಿದ್ರು ಒಂದು ಸಮಸ್ಯೆ ಬಗೆಹರಿಸಿಲ್ಲ. ಒಂದ್ಸಲ ಕೂಡ ನೋಡಕ್ ಕೂಡ ಬಂದಿರಲಿಲ್ಲ. ಮೊನ್ನೆ ಪ್ರದೀಪ್ ಈಶ್ವರ್ ಸರ್ ಅವರು ಈ ಮನೆಗೂ ಬೇಟೆ ಅಂದ ಕಾರ್ಯಕ್ರಮದಲ್ಲೇ ಬಂದಿದ್ರು. ಅವಾಗ ಸರಿ ಈ ತರ ಎಲೆಕ್ಟ್ರಿಕಲ್ ಕಂಬ ಇದೆ, ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ಶಾಕ್ ಹೊಡಿಯೋದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಕ್ಕೆ ವಿತಿನ್ 1 ವೀಕ್ ಅಲ್ಲೇನೆ ಅದನ್ನ ತೆಗೆಸ್ಕೊಟ್ಬಿಟ್ಟು ನಂಗೆ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ರು. ಮತ್ತೆ ಮೇಲ್ಗಡೆ ಇದ್ ಕಡೆಯಿಂದ ಲೈನ್ ಹೋಗಿತ್ತು, ಆ ಲೈನ್ಗಳನ್ನು ಅಲ್ಲಿ ಮನೆಗೆ ತೆಗಲ್ತಾ ಇತ್ತು, ಅದಕ್ಕೋಸ್ಕರ ಅದನ್ನೊಂದು ತೆಗೆಸ್ಕೊಟ್ಟಿದ್ದಾರೆ. ಇಲ್ಲಿ ರೋಡು ತುಂಬಾ ಗಲೀಜಾಗಿತ್ತು, ಚರಂಡಿ ಎಲ್ಲ ಇದೆ ಈ ಕಡೆ. ಆ ಚರಂಡಿಯಿಂದನ ಆ ಕಡೆ ರೋಡ್ಗೆ ಬಂದ್ಬಿಡ್ತಾ ಇತ್ತು ನೀರೆಲ್ಲ. ಅಲ್ಲಿ ಓಡಾಡಕ್ ತುಂಬಾ ಸಮಸ್ಯೆ ಆಗ್ತಾ ಇತ್ತು, ಗಾಡಿಯಲ್ಲೆಲ್ಲ ಬೀಳ್ತಾ ಇದ್ರು. ಇದು ರೋಡ್ ಎಲ್ಲ ಹಾಕೊಟ್ಟಿರೋದಕ್ಕೆ ತುಂಬಾ ಅನುಕೂಲ ಆಗಿದೆ. ಪ್ರದೀಪ್ ಈಶ್ವರ್ ಅವ್ರಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು.